caricatures. No, there is no station. Somewhere there are familiarities. ನಿಮಗೆ ಯಾಕೆ ಹಂಗ ಓಕೆ ನಿಮಗೆ ಯಾಕೆ ಅನಿಸ್ಲಿಲ್ಲ ಸರ್ ನೀವೇನಾದ್ರು ಲೈಟ್ ಹೌಸಲ್ಲಿ ಲೈಟ್ ಬಾಯ್ ಕೀಪರ ಲೈಟ್ ಹೌಸ್ನ ಅವರು ಪರ್ಚೇಸ್ ಮಾಡಕ್ಕೆ ಬಂದಿದ್ದಾರೆ ಒಬ್ರಿಗೆ ಹೊಡೆದೆ ಆ ಥರ ಯಾಕೆ ಅನ್ನಿಸ್ಲಿಲ್ಲ No, for the status, star status you have, I think you have. It is just, you can do it is better just roles. the past film and everything. Okay. See, that's all I'm telling you. And Kaki anta ನೀವೇನು ಹೇಳಿದಿರಿ, I totally accept. Maxwell Kakine ilwala. Investigative roles, somewhere you Metaphoric. it's not that you have to wear a uniform or something, but That's you what I'm love saying. the roles. You love such roles. I love roles, I love cinema. You love action. 100, you don't like action? I love. I mean, but you are better off. I always tell you, you were in future when you did Iga, but you're getting back to action. Not that it is easy for you, but people want it. But do you think we are going back again no, with such sir, subjects? Sharda, I'm exactly doing what I want to do. Okay. And I am doing what public wants me to do. Next, she wants to see me with a heroine. I'll have 3. It's okay. I need to deliver what audience want. Correct? I need to give what ಜನಕ್ಕೆ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ಕೊಡೋದೇ ನನ್ನ ಕರ್ತವ್ಯ. ಈಗ ಎಲ್ಲ ಬಿಟ್ಟಾಕಿ ನಾವೆಲ್ಲ ಕೂತಿರ್ಬೇಕಾದ್ರೆ ಒಂದೇನೋ ಯಾರಾದ್ರು ಉತ್ತರ ಕೊಟ್ಟರು ಅಂದ್ಕೊಳ್ಳಿ, ಅವತ್ತು ನಿಮಗೆ ಅನಿಸಿರ್ಬೋದು ಹೇಳಿದ್ರು ಸ್ವಲ್ಪ ಪ್ರೀತಿಯಿಂದ ಹೇಳ್ಬೋದಿತ್ತಲ್ವಾ, ಹೇಳಿದ್ರು ಸ್ವಲ್ಪ ಹಿಂಗೆ ಮಾಡ್ಬೋದಿತ್ತಲ್ವಾ. ಅಗೇನ್ ಡೋಂಟ್ ಯು ಥಿಂಕ್ ದಟ್ ನಿಮ್ಮ ಅಡ್ವೈಸ್ನ ಕನ್ಸಿಡರ್ ಮಾಡಿ ಪ್ರಾಬಬ್ಲಿ ದ ನೆಕ್ಸ್ಟ್ ಟೈಮ್ ದಟ್ ಪರ್ಸನ್ ಇಸ್ ಸ್ಪೀಕಿಂಗ್ ಈಸ್ ಅ ಲಿಟಲ್ ಮೋರ್ ಹಂಬಲ್ ಆರ್ ವಾಟ್ ಎವರ್ ಇಟ್ ಇಸ್ ರೈಟ್. ಹಾಗೇನೆ ನಾವು ಒಬ್ಬ ಕಲಾವಿದನಾಗಿ ಒಂದು ಮಾರ್ಕೆಟ್ ಅಂತ ಸೆಟ್ ಮಾಡಿದಾಗ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಟ್ ದ ಮಾರ್ಕೆಟ್ ಎಕ್ಸ್ಪೆಕ್ಟ್ಸ್ ಫ್ರಮ್ ಮೀ, ವಾಟ್ ಇಸ್ ದಟ್ ಮೇಕ್ಸ್ ದೆಮ್ ಹ್ಯಾಪಿ ಆ್ಯಂಡ್ ಐ ನೀಡ್ ಟು ಡೆಲಿವರ್ ದಟ್. ಹಾಗಂತ ಒಂದೇ ಫಾರ್ಮುಲಾ ಕಾಕಿ ನೋ ವಿ ಕ್ಯಾನ್ ಆಲ್ಸೋ ಡೂ ಕ್ಯಾರೆಕ್ಟರ್ಸ್ ಆಫ್ ಮೆನಿ ವೇಸ್. ಬಟ್ ಇವ್ರೇನು ಬರೀತಾರೆ, ಇವ್ರೇನು ತಲೆಯಲ್ಲಿ ಇಟ್ಕೊಂಡು ಬರ್ದಿರಂತ ನೋಡಕ್ಕೆ ಹೋದಾಗ ಅದಕ್ಕೆ ಸ್ಪಂದಿಸೋದು ನನ್ನ ಮೊದಲನೇ ಕರ್ತವ್ಯ. ಅದರಲ್ಲಿ ಖುಷಿ ಆಗಿದೆ ಅಂದಮೇಲೆ ಐ ಆಮ್ ಡೂಯಿಂಗ್ ಎಕ್ಸಾಕ್ಟ್ಲಿ ವಾಟ್ ಐ ವಾಂಟ್ ಟು ಡೂ ಆ್ಯಂಡ್ ಐ ಆಮ್ ಡೂಯಿಂಗ್ ವಾಟ್ ಎಕ್ಸಾಕ್ಟ್ಲಿ ದ ಪಬ್ಲಿಕ್ ವಾಂಟ್ಸ್ ಮೀ ಟು ಡೂ. Okay. This was a thought when it came to me. And then you helidri, you have Kannada technicians, probably some Kannada actors, part of the script, to be directed by Vijay Karthikeyan. But how will, since ನೀವೆಲ್ಲ ಚೆನ್ನೈಲೇ ಮಾಡಬೇಕು ಅಂತಿದ್ದೀರಲ್ಲ, how will this benefit the Kannada workers here? Will you take them to Chennai? ಒಂದು ನಿಮಿಷ. ಈಗ ಮೊದಲನೇ ಪತ್ರಿಕಾಗೋಷ್ಠಿ ಶಾಂಗ್ರಿಲಾ ಹೋಟ್ಲಲ್ಲಿ ನಡೀತು ಅಂದ ತಕ್ಷಣ ಎಲ್ಲದೂ ಇಲ್ಲೇ ನಡಿಬೇಕು ಅಂತ ಇಲ್ವೇ? ಈಗ ಚೆನ್ನೈಲಿ ಶೂಟಿಂಗ್ ಪ್ರಾರಂಭ ಆಗ್ತಾ ಇದೆ ಅಂದ ಮಾತ್ರಕ್ಕೆ ಇಲ್ಲಿ ಶೂಟಿಂಗ್ ಚೆನ್ನೈಲಿ ಅಂತ ಯಾರು ಹೇಳಿದ್ರು? ನೀವೇನು ಗೊತ್ತಾ, ನಿಮ್ಮ ತಲೆಯಲ್ಲಿ ಓಡೋದನ್ನೆಲ್ಲ ನಾವು ಮಾಡ್ತಾ ಇದೀವಿ ಅನ್ಕೊಳ್ಳೋದು ನೀವು ಹೇಳಿದ ಮೇಲೆ ನನ್ನ ತಲೆಗೆ ಥಿಂಕ್ ಮಾಡಿ ಸರ್. ಬಿಕಾಸ್ ಆಕ್ಚುಲಿ ಎಷ್ಟೊಂದು ಜನ ಒಂದು ಸ್ಟಾರ್ ಫಿಲಮ್ ಸ್ಟಾರ್ಟ್ ಮಾಡಬೇಕು ಅಂದ ತಕ್ಷಣ ಕನ್ನಡ ವರ್ಕರ್ಸ್ಗೆ ಕೆಲಸ ಸಿಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಅದಕ್ಕೆ ನಾನು ಕೇಳಿದ್ದು, ಸಿನ್ಸ್ ಇಟ್ ಇಸ್ ಬೇಸ್ಡ್ ದ ಶೂಟಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಚೆನ್ನೈ ಅಂತ ಹೇಳಿದ್ದಕ್ಕೆ. ಚೆನ್ನೈಯಿಂದ ಸ್ಟಾರ್ಟ್ ಆಗುತ್ತೆ. ಆದರೂ ಸ್ವಲ್ಪ ಜಸ್ಟ್ ಸೊ ಯು ನೋ, ಮ್ಯಾಕ್ಸ್ ಸಿನಿಮಾ ಆಲ್ಮೋಸ್ಟ್ 80% ಆಫ್ ದ ಸಿನಿಮಾ ನಡೆದಿದ್ದು ಮಹಾಬಲಿಪುರಂ. 80% ವರ್ಕರ್ಸ್ ಇದ್ದಿದ್ದು ಕನ್ನಡದವರು. ಚಪ್ಪಾಳೆ ನೋಡಿದಿಲ್ಲ. ಕನ್ನಡ ನಾವು ಯಾವತ್ತು ಬಿಟ್ಟು ಆ ಕಡೆ ಹೋಗಿಲ್ಲ ಶಾರದಾ ಅವರೇ. ಆ್ಯಂಡ್ ಸೆಕೆಂಡ್ಲಿ ಏನಾಗುತ್ತೆ, ಸಮ್ಟೈಮ್ಸ್ ಎಲ್ಲ ಕಡೆ ವರ್ಕರ್ಸು ಹಾಕೋಬೇಕಾಗತ್ತೆ. ಓಕೆ, ಅಲ್ಟಿಮೇಟ್ಲಿ ಒಂದು ಸತ್ಯಜ್ಯೋತಿ ಅನ್ನೋ ತಮಿಳ್ ಬ್ಯಾನರ್ ಬಂದು ಕನ್ನಡ ಚಿತ್ರ ಮಾಡ್ತಾ ಇದ್ದಾರೆ ಅಂದಾಗ ಅಲ್ಲೇನೆ ಅರ್ಥ ಮಾಡ್ಕೊಬೇಕು, ನಾವು ಕನ್ನಡ ಪ್ರೇಕ್ಷಕರಿಗೆ ಸಿನಿಮಾ ಕೊಡುವಾಗ ಪ್ರತಿಯೊಂದು ದುಡಿಮೆ, ಪ್ರತಿಯೊಂದು ಇವಾಗ ಎಕ್ಸಿಕ್ಯೂಟರ್ಸ್ ಇರ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು, ಎಲ್ಲ ಕನ್ನಡಕ್ಕೆ ಬರುತ್ತೆ ಹೊರತು ಇನ್ನೆಲ್ಲೂ ಹೋಗಲ್ಲ. ಕರೆಕ್ಟ್? ಹಾಗೆ ಸತ್ಯಜ್ಯೋತಿ ಬ್ಯಾನರ್ ಅಂತ ಬಂದಾಗ ಇವರೊಂದು ತಮಿಳು ಸಂಸ್ಥೆ ಆದಾಗ ಇವ್ರ ಕಡೆಯವ್ರನ್ನೂ ನೋಡ್ಕೊಬೇಕು ತಾನೆ. ಒಬ್ಬ ಕನ್ನಡ ಹೀರೋನ ಇಟ್ಕೊಂಡು ಸಿನಿಮಾ ಮಾಡೋ ಮಾತ್ರಕ್ಕೆ ಪ್ರತಿನೂ ನಾವು ಹೇಳ್ದಂಗೆ ಆಗ್ಬೇಕು ಅನ್ನೋದು ತಪ್ಪು. ಅವ್ರನ್ನ ಕಾಪಾಡಿರೋದು ಅವ್ರ ಭಾಷೆ, ನಮ್ಮನ್ನು ಕಾಪಾಡಿರೋದು ನಮ್ಮ ಭಾಷೆ. ಅವ್ರವ್ರ ಭಾಷೆಗೋಸ್ಕರ ಏನು ಮಾಡಬೇಕೋ ಮಾಡಲೇಬೇಕು, ನಾವು ನಮ್ಮ ಭಾಷೆಗೋಸ್ಕರ ಏನು ಮಾಡಬೇಕೋ ಮಾಡಲೇಬೇಕು. ಒಂದಂತೂ ಸತ್ಯಮ್ಮ, ಸೆಟ್ಟಲ್ಲಿ ಬರೀ ತಮಿಳ್ನವರು ಇರಲ್ಲ, ಸೆಟ್ಟಲ್ಲಿ ಬರೀ ಕನ್ನಡದವರು ಇರಲ್ಲ. ಇವೆರಡು ಹೊರತುಪಡಿಸಿ ಬರೋ ಮಾಸ್ಟ್ರು ತೆಲುಗಲ್ಲೂ ಮಾತಾಡ್ಬೋದು, ಅದು ಗೊತ್ತಿಲ್ಲ. ಬಟ್ ದ ಥಾಟ್ ದಟ್ ನಾವೇನೇ ಮಾಡಿದ್ರು
ಕನ್ನಡಕ್ಕೆ ಮಾಡ್ತೀವಿ ಅನ್ನೋದು ಒಳ್ಳೇದೇ ಇರ್ಬೋದು, ಬಟ್ ಅದನ್ನು ಮಾತಾಡ್ತಾ ಕನ್ನಡದ ಜನಕ್ಕೆ ನಾವು ಯಾವತ್ತೂ ಒಂದು ಸ್ವಾರ್ಥಿಗಳಾಗಿ ಕಾಣಿಸ್ಕೊಂಡಿಲ್ಲ, ಕಾಣಿಸ್ಕೊಳ್ಳಲು ಕೂಡದು. ನಮ್ಮಲ್ಲಿ ಅನ್ನ ಹಾಕೋಣ, ಪಕ್ಕದವರು ಊಟ ಮಾಡಬೇಕು, ಅದು ಕರೆಕ್ಟ್ ಅಲ್ಲ. ಅವ್ರನ್ನ ಕಾಪಾಡಿದೌದು ಅಂದಮೇಲೆ ಅಲ್ಲಿನವರು ಇರಬೇಕಾಗುತ್ತೆ. Okay, my last question is, you have distanced Kannada producers and directors, if may I ask? No. It is a question I'm asking. No. ನೀವು ಹೆಂಗೆ ಕೇಳ್ತೀರಾ ಅಂದರೆ ಶಾರದಾ, ಬೆಳಗ್ಗೆ ಎದ್ದು ಹಲ್ಲುಜ್ಬೇಕಾದ್ರೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಥಿಂಕಿಂಗ್. ನಾನು ಬೇರೆ ಕೇಳಬೇಕೆ, ನಾನು ಏನೋ ಕೇಳಬೇಕೆ. ಒಂದು ನಿಮಿಷ ಇರಿ, ನಿಮ್ಮ ಪ್ರಶ್ನೆ ಮುಗೀತು, ನಾನು ಉತ್ತರ ಟೈಮ್. ಈಗ ನಾನು ಏನೋ ಅಲ್ಲಾಡಿಸ್ಬೇಕೆ ಅಂತ ಹೊರಡ್ತೀರಾ. ಅಲ್ಲ, ಇಟ್ ಇಸ್ ನಾಟ್ ಕೇಳಿ, ನಾನು ನಿಮ್ದಾಯ್ತು. ಒಂದು ನಿಮಿಷ. ಈಗ ನೀವೇನು ಮಾಡಬೇಕು, ಪ್ರತಿಯೊಬ್ಬ ದೊಡ್ಡ ಸಂಸ್ಥೆ ಅಂತ ಯಾರ್ಯಾರು ಕನ್ನಡ ಚಿತ್ರರಂಗದಲ್ಲಿದ್ದಾರೋ ಹೋಗಿ, ವೈ ಡೋಂಟ್ ಯು ಆಸ್ಕ್ ದೆಮ್, ಹ್ಯಾವ್ ಯು ಡಿಸ್ಟೆನ್ಸ್ ಸುದೀಪ್? ವರ್ಸ ಪರ್ಸ್ಪೆಕ್ಟಿವ್ ಆ್ಯಂಗಲ್. ನಾನು ಯಾಕೆ ಡಿಸ್ಟೆನ್ಸ್ ಮಾಡಲಿ? ಇನ್ನೊಂದು, ಡಿಸ್ಟೆನ್ಸ್ ಮಾಡೋದು ಬಿಟ್ಟಾಕಿ, ಬಂದವ್ರಿಗೆ ಯಾಕೆ ಕೈ ಹಿಡಿದೇ ಇರಲಿ? ನನ್ನನ್ನು ಹುಡ್ಕೊಂಬಂದವ್ರನ್ನ ನಾನು ಮಾತಾಡಿಸ್ಲೋ, ಇಲ್ಲ ನೀವು ಇಲ್ಲಿ ಕೂತಿರ್ಬೇಕಾದ್ರೆ ಅಲ್ಲಿ ಯಾರೋ ನನಗೆ ಇನ್ನೂ ಪ್ರಶ್ನೆ ಕೇಳ್ತಾ ಇಲ್ಲ, ಅವ್ರು ಯಾಕೆ ನನ್ನನ್ನು ಇಷ್ಟಪಡ್ತಾಳ ಅಂತ ಅನ್ಲೋ. ನನ್ನ ಭಾಗದಲ್ಲಿರೋದು ನನ್ನ ತುತ್ತು, ನನ್ನ ಗತ್ತು. ಮುಗೀತು. ಇವತ್ತಿಗೆ ಇವರೇ ನಮ್ಮ ಭಾಗದ ನಿರ್ಮಾಪಕರು. ಇದು ಹೊರತುಪಡಿಸಿ ಬೇರೆ ಇದ್ದಾರೆ. ಬಟ್ ಒಂದು ತಿಳ್ಕೊಳ್ಳಿ, ಕನ್ನಡದಲ್ಲೇ ಹುಟ್ಟಿ ಇಲ್ಲೇ ಮಾಡಿ ಇಲ್ಲೇ ಇರ್ಬೇಕಾದ್ರೆ ನಾವು ಡಿಸ್ಟೆನ್ಸ್ ಮಾಡ್ತಾ ಇದೀವಿ ಅನ್ನೋದು ತಪ್ಪಾಗುತ್ತೆ. ಇಟ್ಸ್ ನಾಟ್ ಟ್ರೂ. ಹಾಗಂದಿದ್ರೆ ಇವಾಗ ಈ ಪತ್ರಿಕಾಗೋಷ್ಠಿ ಕೂಡ ಚೆನ್ನೈಲಿ ನಡಿಬೋದಿತ್ತೆ, ಇಲ್ಲ ಅಲ್ಲಿನವ್ರನ್ನ ಕರೆಸಿ ಎಲ್ಲ ಮಾಡ್ಬೋದಿತ್ತೆ. ಇಟ್ಸ್ ನಾಟ್ ದ್ಯಾಟ್. ವಿ ಆರ್ ನಾಟ್ ಡಿಸ್ಟೆನ್ಸ್ಡ್ ಎನಿಬಡಿ. ವೈ ಶುಡ್ ಐ? hold on. ನೀವೆಲ್ಲರೂ ನಿಮ್ಮ ಕ್ವಶನ್ಸ್ ಮರ್ತೋಗ್ಬಿಡ್ಬೇಡಿ ಈ ಗ್ಯಾಪಲ್ಲಿ. ನಾವಿನ್ನೂ ಕಾರ್ಯಕ್ರಮದ ಮೊದಲನೇ ಎಪಿಸೋಡಲ್ಲಿ ಇದ್ದೀವಿ. 2ನೇ 3ನೇ ಎಪಿಸೋಡ್ ಕಾಲಿಡಲ್ಲ. ನಿಮ್ಮ ಟೈಮು ಬರುತ್ತೆ. ಕೆಲವು ಕನ್ನಡ ಡೈರೆಕ್ಟರ್ಸು ನಿಮ್ಮನ್ನ ಡೈರೆಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ. ಅವರು ಲೈನಲ್ಲಿ ಇದ್ದಾರಾ ಅಂತ ಕೇಳಕ್ಕೆ ಅಷ್ಟೇ. 100%. See, I will never ignore people who wants to make films with me. See, ಇವಾಗ he walked in ಹಾಗೆ ಅಲ್ಲ. ಅವ್ರು ವಾಕ್ ಮಾಡಿದಾಗ, ನನ್ನ ಮನೆ ಬಾಗಿಲಿಗೆ ನನ್ನ ಕತೆ ಹೇಳಕ್ಕೆ ಬಂದಾಗ, ಇವತ್ತಿಗೆ ಅವರು ವಿಜಯ್ ಕಾರ್ತಿಕೇಯನ್, ಇವತ್ತಿಗೆ ಮ್ಯಾಕ್ಸ್ ನಿರ್ದೇಶಕರು, ಅವತ್ತಿಗೆ ಯಾರು? ಹಾಗೆ ನೋಡೋಕ್ಕೆ ಹೋದರೆ ಇಗ್ನೋರೇ ಮಾಡಬೇಕು ಅಂದಿದ್ರೆ ನನಗೆ ಇನ್ನೂ ಹೆಸರಿರೋರನ್ನ ಕರ್ಕೊಂಬರ್ರಿ, ದೊಡ್ಡ ಡೈರೆಕ್ಟರ್ಗಳನ್ನ ಕರ್ಕೊಂಬರ್ರಿ ಅನ್ಬೋದಿತ್ತು. ಐ ಡಿಂಟ್ ಡೂ ದ್ಯಾಟ್. ಐ ವಿಲ್ ನೆವರ್ ಇಗ್ನೋರ್ ಎನಿಬಡಿ ಹೂ ವಾಂಟ್ಸ್ ಟು ಟೆಲ್ ಮಿ ಅ ಸ್ಟೋರಿ. ಐ ವಿಲ್ ನೆವರ್ ನೆಗ್ಲೆಕ್ಟ್ ಎನಿಬಡಿ. ನನ್ನನ್ನು ತಲೆಯಲ್ಲಿ ಹಿಡ್ಕೊಂಡು ಕತೆ ಮಾಡಿ ಪ್ರತಿಯೊಬ್ಬರು ಕತೆನೂ ಕೇಳ್ತೀನಿ ನಾನು. ಪ್ರತಿಯೊಬ್ಬರು ನನ್ನ ಹತ್ರ ರೀಚ್ ಆದಮೇಲೆ ನಾನು ಅವರಿಗೆ ಟೈಮ್ ಕೊಟ್ಟು 1.5 ಅವರ್ ಕತೆ ಕೇಳಿದ್ದೀನಿ. ಸೂಟ್ ಆದಾಗ ಅದನ್ನು ಲೈನಪ್ಪಲ್ಲಿ ಹಿಡ್ಕೋತೀವಿ. ಕೆಲವು ಸೂಟ್ ಆಗಲ್ಲ, ಕೆಲವು ನಮಗೆ ಅಂತ ಅನ್ಸಲ್ಲ. ಎಷ್ಟೋ ಸಲ ಕತೆ ಹೇಳಕ್ಕೆ ಬಂದವರಿಗೆ ಬೇರೆ ಹೀರೋಗಳಿಗೆ ಫೋನ್ ನಂಬರ್ ಕೊಟ್ಟು ಅವ್ರಿಗೆ ಕನೆಕ್ಟ್ ಮಾಡಿಸಿ ಅಲ್ಲೂ ಕೂಡ ಕಳಿಸಿದ್ದೀವಿ. ನೀವು ಅಲ್ಲಿ ಹೋಗಿ ಇವತ್ತಿಗೆ ನಾನು ಹೇಳ್ತಾರೆ ಇದು ಅಂತಲ್ಲ. ದೇರ್ ಆರ್ ಟೈಮ್ಸ್ ವಿ ಶುಡ್, ಇಟ್ಸ್ ಅ ಗುಡ್ ಸ್ಟೋರಿ, ಡೋಂಟ್ ವೇಸ್ಟ್ ಇಟ್, ಅಲ್ಲಿಗೆ ಹೋಗ್ರಿ. ಅದೂ ನಡೆದಿರುತ್ತೆ. ಸೊ ಇಟ್ ಹ್ಯಾಸ್ ಬೀನ್ ಲೈಕ್ ದ್ಯಾಟ್. ಸೊ ಐ ವಿಲ್ ನೆವರ್ ಡೂ ದ್ಯಾಟ್. Thank you, sir. It just yeah, you told me, yeah, from morning I was thinking what to ask. I always intend to ask questions which are around the film and about the actor, and that's why I wanted to clear it. I know that. I'm just kidding. Chalo. Thank you. Sir, ಇಲ್ಲಿ ನನ್ನ ಕ್ವಶನ್ ಡೈರೆಕ್ಟರ್ ಸರ್ಗೆ. ಸರ್, ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಮತ್ತೆ ಸಿನಿಮಾ ಬರ್ತಾ ಇದೆ ಅಂದ ತಕ್ಷಣ ಎಲ್ಲ ಅಭಿಮಾನಿಗಳಲ್ಲಿ ಕೌತುಕತೆ ಇದ್ದಿದ್ದು ಮ್ಯಾಕ್ಸ್ 2ನೇ ಬರುತ್ತೆ ಅಂತ ಅನ್ಕೊಂಡ್ರು. ಕಿಚ್ಚ ಸುದೀಪ್ ಸರ್ ಇದೇ ವೇದಿಕೆಯಲ್ಲಿ ಹೇಳಿದ್ರು ಮ್ಯಾಕ್ಸ್ 2 ಅಲ್ಲ ಅಂತ ಹೇಳ್ಬಿಟ್ಟು. ಸೊ ಮ್ಯಾಕ್ಸ್ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರನ್ನ ಡಿಫ್ರೆಂಟ್ ಆಗಿ ತೋರಿಸಿದಾರ. ಸರ್ ಈಗ ತಾನೇ ಹೇಳ್ತಾ ಇದ್ರು 3 ಶೇಡ್ಸ್ ಅಲ್ಲಿ ಏನೋ ಕಾಣಿಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು. ಸೊ ಈ ಮ್ಯಾಕ್ಸ್ಗೂ ಈ ಸಿನಿಮಾಗೂ ಕ್ಯಾರೆಕ್ಟರೈಸೇಷನ್ ಅಲ್ಲಿ ಕಿಚ್ಚ ಸುದೀಪ್ ಅವರಲ್ಲಿ ಏನೆಲ್ಲ ಚೇಂಜಸ್ ಮಾಡಿದ್ರಿ ಅಂಡ್ ಎಷ್ಟು ಚಾಲೆಂಜ್